ಪೂಜೆ ಮಾಡುವ ಸಮಯದಲ್ಲಿ ಮನೆಯಲ್ಲಿ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ದೇವರಿಗೆ ಬೆನ್ನು ಮಾಡಿ ನಿಂತುಕೊಳ್ಳಬಾರದು. ದೇವರಿಗೆ ಇಟ್ಟ ಹೂವು ಮತ್ತು ಕಳಸದ ನೀರನ್ನು ಎಲ್ಲಿ ಅಂದರೆ ಅಲ್ಲಿ ಚೆಲ್ಲಬಾರದು. ಪೂಜೆ ಆದ ಮೇಲೆ ಪೊರಕೆ ಹಿಡಿದು ಮನೆಯನ್ನು ಗುಡಿಸಬಾರದು. ಪೂಜೆ ಮಾಡುವ ಹೊತ್ತಿನಲ್ಲಿ ಅರಿಶಿಣ ಕುಂಕುಮವನ್ನು ಚೆಲ್ಲಬಾರದು. ದೇವರ ಪೂಜಾ ಕೋಣೆಯನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳಬೇಕು. ದೇವಾಲಯದಿಂದ ಒಳಗೆ ಹೋಗುವಾಗ ಮೊದಲು ಬಲಗಾಲನ್ನು ಇಡಬೇಕು ಮತ್ತು ಹೊರಗೆ ಬರುವಾಗ ಮೊದಲು ಎಡಗಾಲನ್ನು ಇಟ್ಟು ಹೊರಬರಬೇಕು. ಗಣೇಶನಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಬಾರದು. ಅಮ್ಮನವರಿಗೆ ದರ್ಬೆ ಅಥವಾ ಗರಿಕೆಯನ್ನು ಇಟ್ಟು ಪೂಜೆ ಮಾಡಬಾರದು. ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಇಟ್ಟು ಪೂಜೆ ಮಾಡಬಾರದು. ವಿಷ್ಣುವಿಗೆ ಅಕ್ಷತೆಯ ತಿಲಕ ಇಡಬಾರದು. ಮನೆಯಲ್ಲಿ ಪೂಜಿಸುವ ದೇವರ ವಿಗ್ರಹ ಹೆಬ್ಬೆರಳಿಗಿಂತ ದೊಡ್ಡದಿರಬಾರದು. ಗರ್ಭಿಣಿ ಮಹಿಳೆಯರು ದೇವರ ವಿಗ್ರಹವನ್ನು ಮುಟ್ಟಬಾರದು. ಸಂಕಷ್ಟಹರ ಚತುರ್ಥಿ ದಿನ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿ. ಏಕಾದಶಿ ದಿನದಂದು ವಿಷ್ಣುವಿಗೆ ತುಳಸಿ ದಳಗಳನ್ನು ಇಟ್ಟು ಪೂಜಿಸಬೇಕು. ವಿಷ್ಣುವಿನ ಅವತಾರವಾದ ಎಲ್ಲ ದೇವರುಗಳಿಗೂ ಅರ್ಪಿಸುವ ನೈವೇದ್ಯದಲ್ಲಿ ಒಂದು ತುಳಸಿ ದಳವನ್ನು ಇಡಲೇಬೇಕು. ತೀರ್ಥವನ್ನು ಕುಡಿದು ಕೈಯನ್ನು ತಲೆಗೆ ಅಥವಾ ಕಣ್ಣಿಗೆ ಒತ್ತಿಕೊಳ್ಳಬೇಕು. ದೇವಸ್ಥಾನದಲ್ಲಿ ಗಂಟೆಯನ್ನು ಬಹಳ ಜೋರಾಗಿ ಕರ್ಕಶವಾಗಿ ಬಾರಿಸಬಾರದು. ಸ್ತ್ರೀಯರು ಹನುಮಂತ ದೇವರನ್ನು ಮತ್ತು ಶನಿ ದೇವರನ್ನು ಮುಟ್ಟಿ ನಮಸ್ಕಾರ ಮಾಡಬಾರದು. ಅವಿವಾಹಿತ ಸ್ತ್ರೀಯರು ಹನುಮಂತ ದೇವರು ಮತ್ತು ಶನಿ ದೇವರ ಕಾಲಿಗೆ ಬೀಳದೆ ನಿಂತು ನಮಸ್ಕರಿಸಬೇಕು. ನೀವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು. ದೇವರ ತೀರ್ಥದ ಒಂದು ಹನಿಯೇ ಕೆಳಗೆ ಬೀಳಬಾರದು. ಕುಟುಂಬದಲ್ಲಿ ಸೂತಕ ಇದ್ದಾಗ ಪೂಜೆ ಮಾಡಬಾರದು. ಪೂಜಿಸುವ ದೇವರ ವಿಗ್ರಹಗಳನ್ನು ಸಹ ಮುಟ್ಟಬಾರದು. ಒಂದು ಕೈಯಿಂದ ನಮಸ್ಕಾರವನ್ನು ಮಾಡಬೇಡಿ. ದೇವರ ಕೋಣೆಯಲ್ಲಿ 3 ವಿಗ್ರಹಗಳನ್ನು ಇಡಬಾರದು. ಒಂದೇ ಪೂಜಾ ಕೋಣೆಯಲ್ಲಿ 2 ಶಂಖಗಳನ್ನು ಇಡಬಾರದು. ಶಿವನ ಅಭಿಷೇಕ ತೀರ್ಥ ಹರಿಯುತ್ತಿದ್ದರೆ ಅದನ್ನು ದಾಟಬಾರದು. ಶಿವನಿಗೆ ಪೂರ್ಣ ಪ್ರದಕ್ಷಿಣೆಯನ್ನು ಹಾಕಬಾರದು. ದೇವಸ್ಥಾನದ ಮುಖ್ಯ ದ್ವಾರದ ಎದುರು ಚಪ್ಪಲಿಗಳನ್ನು ಬಿಡಬೇಡಿ. ದೇವರ ದರ್ಶನ ಮಾಡಿ ಹಿಂತಿರುಗುವಾಗ ಗಂಟೆ ಬಾರಿಸಬಾರದು. ದೇವರ ಕೋಣೆಯಲ್ಲಿ ಮುತ್ತೈದೆಯರಿಗೆ ಕೊಡುವ ಅರಿಶಿಣ ಕುಂಕುಮ ಹಾಗೂ ದೇವರಿಗೆ ಇಡುವ ಅರಿಶಿಣ ಕುಂಕುಮ ಒಂದೇ ಬಟ್ಟಲಲ್ಲಿ ಇಡಬಾರದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.